ಸರ್ ಹೊರಡೋಣಲ್ಲ? ಹಾಂ ಮಾಸ್ಟರ್ ನಮಸ್ಕಾರ. ರುದ್ರಪ್ಪ ಮಾಸ್ಟರ್. ನಮಸ್ತೆ ಸರ್. ಸರ್ ಈ ಒಂದು ಸ್ಟೆಪ್, ಈ ತಾಕು, ಈ ಬ್ಲಾಕ್ ಅಂತ ಏನಂತೀವಲ್ಲ, ಅದು ಫಸ್ಟು ಅಡಿಕೆ ತೋರಿಸಿದ್ರಿ, ಆಮೇಲೆ ಮಾವಿನ ವೆರೈಟಿಗಳು ತೋರಿಸಿದ್ರಿ, ಈಗ ಬಂದ ಬರೀ ಪೇರಲೆ ಗಿಡ. ಹೌದು ಸರ್. ಇದು ಯಾವ ಥರ ಸರ್ ಇದು? ಸರ್ ಇದು ಒಂದು ಇದು ಮೊದಲು ಒರಿಜಿನಲಿ ಇದು ಮೊದಲು ರೇಷ್ಮೆ ಮಾಡಿದ್ರೆ? ಇಲ್ಲ ಸರ್, ಇದು ಯಾವುದು ಸೀಬೆ ಮತ್ತು ಪ್ಲಸ್ ಮಾವಿನ ಗಿಡ ಹಾಕಿದ ನಂತರ ಈ ರೇಷ್ಮೆ ಕೂಡಿಸಿದೆ. ಈಗ ಸಮಗ್ರ ಕೃಷಿ ಅಂತಂದ್ರೆ ಇದೇ ಸಿಸ್ಟಮ್ ಸರ್. ನೋಡಿ, ಇದು ಬುಕ್ಕೆಯಲ್ಲಿ ನಮಗೆ ಒಳ್ಳೆಯ ಒಂದು ಅಲಹಾಬಾದ್ ಸಫೇದ್ ಅಂತಂದು, ಸಫೇದ್ ಅಂತಂದು ಒಳ್ಳೆ ಮೀಡಿಯಂ ಸೈಜ್ ಇರುತ್ತೆ ಸರ್. ಒಳ್ಳೆ ಒಳಗಡೆ ತಿರುಳು ಬಹಳ ರುಚಿಕಟ್ಟಾಗಿರುತ್ತೆ, ತಿನ್ನೋದಕ್ಕೆ ಬಹಳಷ್ಟು ಯೋಗ್ಯವಾಗಿದೆ ಸರ್. ಇವತ್ತಿನ ದಿನಗಳಲ್ಲಿ ಇದಕ್ಕೆ ಅಲಹಾಬಾದ್ ಸಫೇದ್ ಒಳ್ಳೆಯ ಒಂದು ವ್ಯಾಲ್ಯೂ ಇದೆ ಸರ್. ಅನಂತರ ನಾನೇನ್ ಮಾಡಿದೆ ಅಂತಂದ್ರೆ, ಇದು ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂತಂದು ರೇಷ್ಮೆ ಹಾಕಿದೆ ಸರ್. ಇದಕ್ಕೆ ಮಧ್ಯದಲ್ಲಿ ಕೂಳೆ ಕಾಣುತ್ತೆ ನೋಡ್ರಿ ಸರ್, ಇದೆಲ್ಲ ರೇಷ್ಮೆ ಸರ್. ಮಲ್ಚಿಂಗ್ ಮಾಡಿದೀವಿ ನೋಡಿ ರೇಷ್ಮೆಗೆಲ್ಲ. ಮಾವಿನ ಗಿಡದ ಮಧ್ಯದಲ್ಲಿ ರೇಷ್ಮೆ ಬೆಳೆ. ಹೌದು ಸರ್. ಸರ್ ಇದು ಮಾಡಿ ಎಷ್ಟು ಸಮಯ ಆಯ್ತು? ರೇಷ್ಮೆ ಕಡ್ಡಿಗಳು, ರೇಷ್ಮೆ ಕಡ್ಡಿ ಹಾಕಿ ಅಲ್ಲೇ ಒಂದು 2 ವರ್ಷ ಆಯ್ತು ಸರ್. 2 ವರ್ಷ ಆಯ್ತು. ಹೌದು ಸರ್. ಬೆಳೆ ತಗೊಂತಿದೀವಿ ಸರ್. 1.5 ತಿಂಗಳಿಗೆ 70-80 ಸಾವಿರ ನೋಡ್ತಾ ಇದೀವಿ ಸರ್. ಬರ್ತಾ ಇದೆ ಸರ್. ಈಗ ನೋಡಿ, ಇದು ಒಳ್ಳೆ ಇದಿರತಕ್ಕಂಥದ್ದು. ಈ ಶ್ರಾವಣಕ್ಕೆ ಒಳ್ಳೆ ಇಳುವರಿ ಕೊಡುತ್ತೆ, ಒಳ್ಳೆ ರೇಟ್ಗೆ ಹೋಗುತ್ತೆ. ಆನಂತರ ನಾವೇನ್ ಮಾಡಿದೀವಿ, ಇದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇದ್ರ ಮಧ್ಯದಲ್ಲಿ ಇದಾಗ್ತಿವಿ ಸರ್. ಈಗ ಮತ್ತೆ ಯಾವ್ದು ತರಕಾರಿ ಹಾಕ್ತಿವಿ. ತರಕಾರಿ, ಓಕೆ. ನಮಗೆ ಅದು ರೇಷ್ಮೆ ಸೊಪ್ಪು ಕೊಡ್ತಿರುತ್ತೆ, ಅದರ ಮಧ್ಯದಲ್ಲಿ ತರಕಾರಿ ಕೊಡ್ತಿರುತ್ತೆ. ಅನಂತರ ಹಿಂಗೆ ಒಂದೇ ನೆಲದಲ್ಲಿ 4 ಬೆಳೀತಕ್ಕಂಥ ಒಂದು ಮೆಥಡ್ ಸರ್ ಇದು. ಕೃಷಿಗೆ ಸರ್ ಹೋಗ್ಬೇಕು ಇವತ್ತು ಪ್ರತಿಯೊಬ್ಬ ರೈತರು. ಹೌದು ಸರ್. ಅವು ಕಳೆಗಳು ಬರಲ್ಲ, ಕಳೆ ಕಡಿಮೆ ಆಗುತ್ತೆ. ಹೌದು ಸರ್. ಹೌದು. ಸರ್ ಈಗ ಅಲಹಾಬಾದ್ ಸಫೇದ ಎಲ್ಲಾದ್ರೂ ಒಂದು ಫ್ರೂಟ್ ಇದೆಯಾ ನೋಡ್ಲಿಕ್ಕೆ? ಇದೀಗ ಸೀಸನ್ ಅಲ್ವಲ್ಲ ಅಂತ? ಸೀಸನ್ ಅಲ್ಲ ಸರ್. ಈಗ ಒಂದು ಗಿಡದಿಂದ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಿ ಈಗ ಇದರಲ್ಲಿ? ಇದು ಒಂದು ಒಟ್ಟಾರೆ ಇವೆಲ್ಲ ಸೇರಿ ಒಂದು ಗಿಡದಲ್ಲಿ ಜಾಸ್ತಿ ಬಂದ್ಬಿಡ್ಬೋದು, ಒಂದು ಗಿಡದಲ್ಲಿ ಕಡಿಮೆ ಬಂದಿರ್ಬೋದು. ಒಂದು 75ರಿಂದ 1 ಲಕ್ಷ ರೂಪಾಯಿ ಸಿಗುತ್ತೆ ಸರ್ ಇಷ್ಟರಲ್ಲೇ. ಹೌದು ಸರ್. ಒಳ್ಳೆ ನಮಗೆ ರೇಟ್ ಸಿಕ್ಕರೂ ಇನ್ನೂ ಜಾಸ್ತಿ ಸಿಗುತ್ತೆ. ಇಲ್ಲ ಸರ್, ಇಲ್ಲ ಸರ್. 1 2 3 4 6 ಸಾಲ ಏನೋ ಇದಾವೆ ಸರ್. ಅಷ್ಟೇ ಸರ್. ಇಷ್ಟರಲ್ಲಿ 1 ಲಕ್ಷ ಬರ್ತಾ ಇದೆ. ಒಂದು 75ರಿಂದ 1 ಲಕ್ಷ ಬರ್ತಿದೆ ಸರ್. ನೀವು ಇಲ್ಲೇ ಇದು ಮಾರ್ಕೆಟಿಗೆ ಮಾರ್ತೀರಾ? ಇಲ್ಲ ಸರ್, ಇಲ್ಲೇ ಒಬ್ಬರಿಗೆ ಹೇಳಿದ್ವಿ. ಅದು 40-50 ರೂಪಾಯಿ ಕೆಜಿ ಆದ್ರೆ ಬಹಳ ಇದಾಗುತ್ತೆ. ನಾವು ಒಬ್ಬರಿಗೆ ಹೋಲ್ಸೇಲ್ ಆಗಿ ಕೊಡ್ತಾ ಇದ್ವಿ. ಅವರೇ ಬಂದು ಲಾಭ ಮಾಡ್ತಾರೆ. ಅವ್ರು ಬಂದು ಕಿತ್ಕೊಂಡಾದ್ರೂ ಹೋಗ್ತಾರೆ, ಇಲ್ಲ ನಾವಾದ್ರೂ ಬಸ್ಸಿಗೆ ಇಟ್ಟು ಕಳಿಸ್ತೀವಿ ಸರ್. ಹಾಗಾಗಿ ಇದೊಂದು ಸಮಗ್ರ ಕೃಷಿ. ಹೌದು ಸರ್. ಹೌದೌದು. ಪೇರ್ಲೆ, ರೇಷ್ಮೆ, ತರಕಾರಿ. ಹೌದು ಸರ್. ಹೌದು ಸರ್. ಇದು ಬರ್ಲಿಕ್ಕೆ ಇನ್ನೊಂದು 2 ತಿಂಗಳು? ಇನ್ನು 1 ತಿಂಗಳು ಸರ್. ಇನ್ನು 1 ತಿಂಗಳಲ್ಲಿ ಬಂದು ಬಿಡುತ್ತಿದೆ. ಇಷ್ಟೆಲ್ಲ ಒಂದು ಗೊಂಚಲು ಇದೆ ನೋಡಿ. ಸರ್ ಇದು ಅಲಹಾಬಾದ್ ಸಫೇದ ಗಿಡಗಳಾಕಿ ಎಷ್ಟು ತಿಂಗಳಾಯ್ತು ಸರ್? ಎಷ್ಟು ವರ್ಷ ಆಯ್ತು? ಇದು 3 ವರ್ಷ ಆಗಿದೆ ನೋಡ್ರಿ ಸರ್. 3 ವರ್ಷ. 3 ವರ್ಷ ಸರ್. ಈಗ ನಾವು ಹಾಕಿ 6 ತಿಂಗಳಲ್ಲಿ ವರ್ಷದಲ್ಲಿ ಸ್ಟಾರ್ಟ್ ಆಯ್ತು. ಅಲ್ಲಿಂದಲೂ ನಮಗೆ ಫಸಲು ಕೊಡ್ತಲೇ ಇದೆ. ಇತ್ತೀಚೆಗೆ ದೊಡ್ಡ ಗಿಡ ಡೆವಲಪ್ ಆದಂಗಲ್ಲ ಒಂದ್ ಸ್ವಲ್ಪ ಇಳುವರಿನೂ ಜಾಸ್ತಿ ಆಗ್ತಿದೆ ಸರ್. ಇಳುವರಿ ಮೊದಲನೇ ವರ್ಷ ಎಷ್ಟು ಬಂತು? ಮೊದಲನೇ ವರ್ಷ 1 ಕ್ವಿಂಟಲ್ ಹಂಗೆಲ್ಲ ಬರುತ್ತೆ ಸರ್. 2ನೇ ವರ್ಷಕ್ಕೆ ಒಂದು ಜಾಸ್ತಿ ಆಯ್ತು, ಡಬಲ್ ಆಯ್ತು. ಈಗ ಇನ್ನೂ ಡಬಲ್ ಆಗುತ್ತೆ. ಹೌದು ಸರ್. ಹೌದು. ಓಕೆ ಸರ್. ಟೋಟಲ್ ಎಷ್ಟು ಗಿಡಗಳಿದೆ ಅಂದ್ರೆ? ಟೋಟಲ್ ಇವು ಒಂದು 250 ಅದಾವ ಸರ್. 250 ಗಿಡಗಳಿದೆ. ಹೌದು ಸರ್. 250 ಗಿಡದಿಂದಲೇ ನಿಮ್ಗೆ ಎಷ್ಟು ಲಾಭ ಬರ್ತಾ ಇದೆ? ಹೌದು ಸರ್. ಸರಿ ಸರ್, ಥ್ಯಾಂಕ್ ಯು. ಓಪನ್ ಮಾಡಿ. ಹತ್ರ ಬನ್ನಿ ಸರ್, ಏನು ಮಾಡೋದು ಬನ್ನಿ ಸರ್. ಜೇನು ಕೃಷಿ ಎಷ್ಟು ಪೆಟ್ಟಿಗೆ ಇದೆ ಸರ್ ಈಗ? ನಮ್ಮವು ಒಟ್ಟು 24 ಪೆಟ್ಟಿಗೆ ಅದಾವೆ ಸರ್. 24 ಪೆಟ್ಟಿಗೆ ಇದೆ. ಈ ಜೇನು ಕೃಷಿಯಿಂದ ಬಹಳಷ್ಟು ಆದಾಯ ತರೋದಂದ್ರೆ ಜೇನು ಕೃಷಿ ನಿಮಗೆ ಸರ್. ಹೆಂಗೆ ಅಂತಂದ್ರೆ, ಈಗ ಪಾಲಿನೇಷನ್ ಜೇನುತುಪ್ಪಕ್ಕಿಂತ ಪಾಲಿನೇಷನ್ ಬಹಳ ಇಂಪಾರ್ಟೆಂಟ್ ಸರ್. ಹೌದು ಸರ್. ಹೌದು. ಪಾಲಿನೇಷನ್ ಆಗಲಿಲ್ಲ ಅಂತಂದ್ರೆ ಯಾವ ಇಳುವರಿನೂ ಬರಲ್ಲ ಸರ್. ಅದಕ್ಕೋಸ್ಕರವಾಗಿ ಆಲ್ಫ್ರೆಡ್ ಐನ್ಸ್ಟೀನ್ ಅಂತಕ್ಕಂಥವ್ರು
ಏನು ಹೇಳ್ತಾರೆ ಅಂತಂದರೆ ಜೇನು ಸಂತತಿ ಸಂಪೂರ್ಣವಾಗಿ ನಾಶವಾಗಿ 4 ವರ್ಷದಲ್ಲಿ ಮನುಷ್ಯ ಸಂತತಿನೂ ಇರೋದಿಲ್ಲ ಅಂತ. ಇದು 100ಕ್ಕೂ 100 ಸತ್ಯ ಸರ್. ಯಾಕಂತಂದ್ರೆ ನಮ್ಮ ಅಡಿಕೆ, ತೆಂಗು, ಸೀಬೆ, ಆಮೇಲೆ ಪ್ರತಿಯೊಂದು ಮಾವು, ಆಮೇಲೆ ಹುಣಸೆ, ಇವೆಲ್ಲ ಇಳುವರಿ ಬರೋದಕ್ಕೆ ಕಾರಣ ಯಾವುದು ಅಂತಂದ್ರೆ ಜೇನೆ ಸರ್. ಆಮೇಲೆ ಭೂಲೋಕದ ಅಮೃತ ಅಂತ ಕರಿತೀವಿ ಸರ್. ಇದನ್ನ ಭೂಲೋಕದ ಅಮೃತವಾಗಿ ನಮಗೆ ಇದು ಇದಾಗುತ್ತೆ ಸರ್. ನಾವು ಜೇನುತುಪ್ಪನೂ ತಿನ್ಬೋದು, ಆನಂತರ ಪಾಲಿನೇಷನ್ ಆಗುತ್ತೆ, ಎಲ್ಲನೂ ಆಗೋದ್ರಿಂದ ನಮ್ಗೆ ಇಳುವರಿನೂ ಜಾಸ್ತಿ ಆಗುತ್ತೆ. ಜೇನು ಪ್ರತಿಯೊಬ್ಬ ರೈತನು ಒಂದೊಂದ 2 ಪೆಟ್ಟಿಗೆ ಇಟ್ಕೊಂಡಿದ್ರೆ ಮನೆಗೂ ಇಟ್ಕೋಬೇಕು. ಮಕ್ಕಳಿಗೆ ತಿನ್ನಿಸೋದ್ರಿಂದ ಒಳ್ಳೆಯ ಒಂದು ಡೈಜೆಷನ್ ಇದನ್ನಾಗುತ್ತೆ, ಅವರ ಮೈಂಡೂ ಡೆವಲಪ್ ಆಗುತ್ತೆ ಅಂತಂದು ವೈಜ್ಞಾನಿಕದಿಂದ ದೃಢಪಟ್ಟಿದೆ. ದಯವಿಟ್ಟು ನಾವು ಈ ಜೇನು ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಸಂಘ ಸಂಸ್ಥೆಗಳು ಮತ್ತು ಸರ್ಕಾರ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾದರೆ ರೈತರ ಇಳುವರಿ, ನರೇಂದ್ರ ಮೋದಿ ಅವರು ಏನು ಹೇಳಿದಾರಲ್ಲ ಸರ್, ಆ ಇಳುವರಿ ದುಪ್ಪಟ್ಟಾಗೋದ್ರಲ್ಲಿ ಅನುಮಾನ ಇಲ್ಲ ಅಂತಂದು ನನ್ನ ಈ ಜೇನು ಇದರಿಂದ ಹೇಳ್ಬೋದು ಸರ್. ಇದೆ ಸರ್. ಈಗ ಜೇನು ಇನ್ನು ಬರ್ಲಿಕ್ಕೆ ಟೈಮ್ ಬೇಕು. ಏನು ತಡ್ರಿ ತೆಗಿತೀನಿ. ಇಲ್ಲ ಜೇನೇನಿಲ್ಲ ಸರ್. ನೀವು ಜೇನು ಸಾಕಿ ಎಷ್ಟು ವರ್ಷಗಳಾಯ್ತು? ನಾನು 5-6 ವರ್ಷದಿಂದ ಸಾಕ್ತಾ ಇದ್ದೀನಿ. 5-6 ವರ್ಷಕ್ಕಿಂತ ಫಸಲು ಕಡಿಮೆ ಇತ್ತು, ಈಗ ಇಳುವರಿ ಜಾಸ್ತಿ ಆಗಿದೆ ಸರ್. ಈಗ ನೋಡಿ ಇದು ಕಲೆಕ್ಟ್ ಆಗ್ತಾ ಇದೆ. ಕಲೆಕ್ಟ್ ಮಾಡ್ತದವು ಸರ್. ಈಗ ನೋಡಿ ಕಲೆಕ್ಟ್ ಆಗ್ತಾ ಇದೆ ಸರ್. ಇದನ್ನು ಎಷ್ಟು ತಿಂಗಳಿಗೆ ಒಂದ್ಸರಿ ತೆಗಿತಾರೆ? ಇದು ಫ್ಲವರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಫ್ಲವರ್ ಹಿಂಗಿದ್ರೆ ಚೆನ್ನಾಗಿ. ಹೌದು ಸರ್. ಒಟ್ಟು ನಿಮಗೆ ಫಸ್ಟ್ ನೀವು ನೋಡಬೇಕಾಗಿದ್ದು ಪಾಲಿನೇಷನ್. ನಮಗೆ ಮೇನ್ ಕಾನ್ಸೆಪ್ಟ್ ತುಪ್ಪಕ್ಕಿಂತ ಪಾಲಿನೇಷನ್ ಬಹಳ ಇಂಪಾರ್ಟೆಂಟ್. ಈ ಫ್ಲವರ್ ಇದ್ರೆ ಈ ವಸಂತ ಕಾಲದಲ್ಲಿ ಬೇವು, ಹುಣಸೆ, ಆಮೇಲೆ ಈ ಹೂವು ಫ್ಲವರ್ ಬರುತ್ತಲ್ಲ ಸರ್, ಆಗ 1.5 ತಿಂಗಳಿಗೆ ಒಂದು 3-4 ಲೀಟರ್ ತೆಗಿಬೋದು ಸರ್. ಒಂದು ಜೇನು ಪೆಟ್ಟಿಗೆಯಲ್ಲಿ 2 ಲೀಟರ್ ಅಂತೂ ನಮಗೆ ಸಿಗುತ್ತೆ. 2 kg ಒಂದು ವರ್ಷಕ್ಕೆ ಇಲ್ಲ, ಒಂದು ಇದಕ್ಕೆ ಸೀಸನ್ಗೆ ಸರ್. ಹೌದು. ಇದು ಸಹ ತೋಟಗಾರಿಕೆ ಮಾವಿನ ಗಿಡಕ್ಕೆ ಮಾವಿನ ಗಿಡಕ್ಕೆ ಇದು ಮಾಡಿದ್ವಿ ಸರ್. ಯಾರೋ ಕುಡಿಯೋಕೆ ನೀರು ಎತ್ತಾರೆ, ಹಂಗೆ ಬಿಟ್ಟದಾರೆ. ಓಪನ್ ಆಗಿದೆ ಸರ್. ನದಿ ಬಂದರೆ ವೇದಾವತಿ ನದಿ ಇಲ್ಲಿಗೆ ಟಚ್ ಆಗುತ್ತಾ ಸರ್? ಅಲ್ಲಿಗೆ ಹರಿತವೆ. ವೇದಾವತಿ ಮೊನ್ನೆ ಹರಿತಲ್ಲ, ಅವಾಗ ಆಯ್ತಲ್ಲ 2 ವರ್ಷದಿಂದ. ಇವೆಲ್ಲ ಹಿಂಗೆ ಬಗ್ಗಿದ್ದು ಸರ್. ಹೌದಾ? ಸೆಳೆತಕ್ಕೆ ಮಲಗಿದ್ವು. ಆಮೇಲೆ ಆರಿದ ನಂತರ ಸ್ವಲ್ಪ ಕೊಟ್ಟು ನೆಟ್ ಮಾಡಿದ್ವಿ. ಅವಾಗ ಪ್ರವಾಹ ಬಂದಾಗ ಇಲ್ಲಿವರೆಗೂ ನೀರು ಬಂದಿದೆ? ಬಂದಿದೆ ಸರ್, ಬಂದಿದೆ. ಇದು ಬೋರ್ಡು ಹಿಂದಕ್ಕೆ ಹೋಗ್ಬಿಟ್ಟಿದೆ. ಬರುತ್ತಾ ಹೇಳಿದೆ ಅವರು ಸಾರ ಗೋಡಂಬಾಡಿಗೆ ಅದು ಇದು ನಮಗೆ ಖರ್ಚು ಬರುತ್ತೆ. ಯಾರು MLA ಕೇಳಿದ್ರೆ ಯಾರು ಅದನ್ನ ಕಲೆಕ್ಕಾಗಲ್ಲ. ಏನಿಲ್ಲ, ಈ ಕಟ್ಟಿಗಳು ಅದೇನೋ ಕೆರೆ ನೀರನ್ನು ಕೆರೆಗೆ ಚೆಲ್ಲಿದಾಗ ಎಲ್ಲೆಲ್ಲ ವಸೂಲು ಮಾಡ್ತಾರೆ. ಈಗ ಕೇಳ್ತಾರೆ ನೋಡಿ, ಮೊನ್ನೆ 12,000 ಏನೋ ಆತಂತೆ ಸರ್ಕಾರ ಫಂಕ್ಷನ್ ಮಾಡಿ. ಯಾರು ಕೊಡಲಿಲ್ಲ ಸರ್, ಎಲ್ಲರೂ ಫಂಕ್ಷನ್ ಕೂತ್ಕೊಂಡ್ರು, ಎದ್ದೋದ್ರು. 12,000 ರೂಪಾಯಿ ನಾನು ಕಟ್ಟಿದೆ ಅಂತಂದು ಅವ್ರು ಹೇಳ್ತಾರೆ.